ಹೇಳಿ ಸರ್, ನಿಮ್ಮ ಪ್ರಕಾರ ಈ ಸಲ ಯಾವ ಸರ್ಕಾರ ಬರ್ಬೇಕು, ಯಾಕೆ ಬರ್ಬೇಕು ಸರ್? ನಮ್ಮ ಪ್ರಕಾರ ಇಲ್ಲಿರೋ RK ಚಾನಲ್, ಕನ್ನಡ ಚಾನಲ್ ಅವ್ರಿಗೆ ಧನ್ಯವಾದಗಳು. ಯಾಕೆಂದ್ರೆ ಇದನ್ನೆಲ್ಲ ಪ್ರಸಾರ ಮಾಡ್ತಾರೆ. ಅವ್ರಿಗೆ ಫಸ್ಟ್ ಧನ್ಯವಾದ ಹೇಳಿದ್ರೆ ನಮ್ಮ ಮಾತು ಎಲ್ಲ ನಮ್ಮ ಪ್ರಕಾರ ಸೆಂಟ್ರಲ್ಲಿ BJP ಬಂದ್ರೆ ಒಳ್ಳೆಯದು. ಯಾಕೆಂದ್ರೆ BJP ದೇಶನ ಕಾಪಾಡುತ್ತೆ. ಅವರು ಸ್ಟೇಟಲ್ಲಿ ಅವ್ರ ಇಷ್ಟ. ಯಾಕೆಂದ್ರೆ ಅವ್ರಿಗೆ ಅಂತಾನೆ ಒಬ್ರು ಲೀಡರ್ ಸಿಗ್ತಾರೆ. ಸೊ ಆ ಲೀಡರ್ಸ್ ಗೆದ್ರೆ ಅವ್ರಿಗೂ ಒಳ್ಳೇದು. ಕಾರ್ಪೊರೇಟ್ ಲೆವೆಲಲ್ಲಿ ಅವ್ರ ಏರಿಯಾ ಅವರೇ ಬರಬೇಕು. MLA ಏರಿಯಾದಲ್ಲಿ ಅವ್ರ ಏರಿಯಾದವರೇ ಬಂದರೆ ಅವ್ರಿಗೆ ಕೆಲಸಗಳಾಗುತ್ತೆ ಅಂತ ಆಗಾಗ ತಿಳಿಸ್ತಾರೆ. ಅದೇ ಸೆಂಟ್ರಲ್ಲಿ ಅಂದರೆ ನಾವು ಸೆಂಟ್ರಲ್ ಹೋಗೋಕ್ಕಾಗಲ್ಲ. ಈ ಕಡೆಯಿಂದ ಒಬ್ಬ ಅಭ್ಯರ್ಥಿನ ಆರಿಸಿದ್ರೆ ಅವಾಗ 8 ಕ್ಷೇತ್ರ MLAಗೆ ಒಳ್ಳೇದಾಗುತ್ತೆ. MLA 8 ಕ್ಷೇತ್ರ ಒಳ್ಳೇದಾಗುತ್ತೆ ಅಂತ ಒಬ್ಬ ಆರಿಸ್ತಾರೆ. ಅದೇ ಥರ ಅವರು ಆ MP ಗಳೆಲ್ಲ ಆರಿಸಿ ಒಳ್ಳೆ ಪ್ರಧಾನಮಂತ್ರಿ ಮಾಡಿದ್ರೆ ನಮ್ಮ ದೇಶಕ್ಕೆ, ನಮ್ಮ ಆರ್ಮಿ. ಮೋದಿ ಸರ್ಕಾರ ಡೆವಲಪ್ಮೆಂಟ್ ಮಾಡಿದ್ಯಾ ಸರ್? ಆರ್ಮಿನ ತುಂಬಾ ಇಂಪ್ರೂವ್ ಮಾಡಿದೆ. ಈಗ ಸ್ವಚ್ಛ ಭಾರತ್ ಮಿಷನ್ ಅಂತ ತಂದ್ರು. ಇವಾಗ ಮುಂಚೆ ಆಗಿದ್ರೆ ನಿಮ್ಗೆ ಮನೇಲಿ ಹಳ್ಳಿ ಕಡೆ ಬಾತ್ರೂಮ್ ಇರ್ತಿರ್ಲಿಲ್ಲ. ಸೊ ಮೋದಿ ಸರ್ಕಾರ ಬಂದ್ಮೇಲಿಂದ ಬಾತ್ರೂಮ್ಗಳು ಬಂತು ಎಲ್ಲ ಮನೆಗೂ. ಇವಾಗ ಹೆಣ್ಮಕ್ಳು ಸುರಕ್ಷತೆಯಿಂದ ಬಾತ್ರೂಮ್ ಹೋಗ್ತಾರೆ. ಮೊದ್ಲಾದ್ರೆ ಬೀದಿಲಿ ಚೊಪ್ಪಿಟ್ಕೊಂಡು ಹೋಗ್ತಾ ಇದ್ರು. ಎಷ್ಟು ಅವಮಾನ ಆಗ್ತಾ ಇತ್ತು ಅಂದ್ರೆ ಹೆಣ್ಮಕ್ಳಿಗೆ ಪಾಪ ಅವರು ಹೋಗೋದಕ್ಕೆ ನಾಚಿಕೆ ಬರ್ತಾರೆ. ಸೂರ್ಯ ಹುಟ್ಟಕ್ ಮೊದಲು ಹೋಗಿ ಬಂದ್ಬಿಡ್ಬೇಕಾಗ್ತದೆ. ಮಧ್ಯದಲ್ಲಿ ಅರ್ಜೆಂಟ್ ಆದ್ರೆ ಹೋಗಕ್ಕೆ ಆಗ್ತಾ ಇರಲ್ಲ ಅಂತ. ಇದೆಲ್ಲ ಇವರು ಸ್ವಚ್ಛ ಭಾರತದಲ್ಲಿ ಎಲ್ಲಾರ್ಗು ಒಂದು ಬಾತ್ರೂಮ್ ಇರಬೇಕು, ಲ್ಯಾಟ್ರಿನ್ ಇರಬೇಕು, ಹೆಣ್ಮಕ್ಳು ಸುರಕ್ಷತೆ ಇರಬೇಕು ಅಂತ ಮಾಡಿದ್ದಾರೆ. ಅದಂತೂ ನಿಜ. ಮೋದಿ ಸರ್ಕಾರ ಬಂದ್ರೆ ಒಟ್ನಲ್ಲಿ ನಿಮ್ ಪ್ರಕಾರ ಡೆವಲಪ್ಮೆಂಟ್ ಆಗುತ್ತೆ? ಡೆವಲಪ್ಮೆಂಟ್ ಇದೆ, ಆಗಿದೆ, ಆಗ್ತಾ ಇದೆ, ಫ್ಯೂಚರ್ ಅಲ್ಲಿ ಆಗುತ್ತೆ. ಹೌದು, ಆಗುತ್ತೆ. ಪ್ಲಸ್ ಏನಂದ್ರೆ ಈ ಅವ್ರವ್ರು ಸ್ವಂತ ಇದಕ್ಕೋಸ್ಕರ ದೇಶನ ಹಾಳು ಮಾಡ್ತಾ ಇದ್ದಾರೆ. ದೇಶ ಹಾಳು ಮಾಡ್ಬಾರ್ದು. ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ರೆ, ನಮ್ಮ ತಾಯಿ ಹುಟ್ಟಿದ ತಾಯಿ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರೆ. ನಾವು ದೇಶ ಹಾಳು ಮಾಡೋದು ನಮ್ಮ ತಾಯಿನ ಹಾಳು ಮಾಡಿದ್ರೆ ಪ್ರಯತ್ನ ಇರೋದು ಅಲ್ವಾ? ಆದ್ರಿಂದ ದೇಶಕ್ಕೆ ಮೋದಿನೇ ಬರಲಿ. ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರಿಗೆ ಇಷ್ಟ ಬಂದವ್ರು ಆರಿಸ್ಕೊಂಡು ಅಷ್ಟೇ. ಹೇಳಿ ಸರ್, ನಿಮ್ಗೆ ಈ ಸಲ ಯಾವ ಸರ್ಕಾರ ಬರ್ಬೇಕು, ಯಾಕೆ ಬರ್ಬೇಕು ಸರ್? ಸೆಂಟ್ರಲ್ ಅಲ್ಲಿ ಸರಿ ಚೇಂಜ್ ಆಗ್ಬೇಕು. ಯಾಕಂದ್ರೆ ನಮ್ಮಂತ ಯುವಕರಿಗೆಲ್ಲ ಸುಮಾರು ಜನ ಮೈಕ್ ಹತ್ರ ನಮ್ಮಂತ ಯುವಕರಿಗೆಲ್ಲ ಕೆಲ್ಸಗಳಿಲ್ಲ. ಎಜುಕೇಟೆಡ್ಗೆ ಮೇನ್ ಕೆಲ್ಸಗಳಿಲ್ಲ. ಕೆಲಸ ಕೊಡ್ತೀನಿ ಅಂದ್ಬಿಟ್ಟು ಮೋದಿ 10 ವರ್ಷದಿಂದ ಏನು ಕೆಲಸ ಮಾಡ್ಲೇ ಇಲ್ಲ. ಪಾಪ ಹುಡುಗರಿಗಂತೂ ಕೆಲ್ಸನೇ ಇಲ್ಲ, ಹಂಗಾಗೋಗಿದೆ. ಅಲ್ಲ ಸರ್, ಇವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಂಪ್ನಿಗಳು ಎಷ್ಟು ನಿಮ್ಗೆ ಒಂದು 300 ಚಿಲ್ಲರೆ ಕಂಪ್ನಿ ಇದ್ದು. ಮೋದಿ ಸರ್ಕಾರ ಬಂದ್ಮೇಲೆ 30,000 ಕಂಪ್ನಿಗಳಾಗಿದ್ದಾವೆ. ಯಾವ್ದು ಹೊಸ ಕಂಪ್ನಿ ನಮ್ ಬೆಂಗಳೂರಿಗೆ ಒಂದು ಬಂದಿಲ್ಲ. ಬೆಂಗಳೂರಲ್ಲಿ ಬರೀ 60 ಕಂಪ್ನಿ ಇತ್ತು ಸರ್. ಇವಾಗ ನಿಮ್ಗೆ ಬೆಂಗಳೂರಲ್ಲಿ 8,000 ಕಂಪ್ನಿ ಇದಾವೆ. ಕಾಂಗ್ರೆಸ್ ಸರ್ಕಾರ ಇದ್ದಂಗೆ ಸಾಫ್ಟ್ವೇರ್ ಬಂದಿದ್ದು. ಮೋದಿ ಅವರು ಏನು ಮಾಡ್ಲಿಲ್ಲ. ನಂದು ಒಂದೇ ಒಂದು ಪ್ರಶ್ನೆ ಸರ್, ಎಲ್ಲ ಗುಜರಾತ್ ತಗೊಂಡು ಹೋಗ್ಬಿಟ್ಟು ಇವಾಗ ಮುಂಚೆ ಕಾಂಗ್ರೆಸ್ ಇದ್ದಾಗ ಪೊಲಿಟಿಕ್ಸ್ ಯಾರು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಮೋದಿ ಬಂದ್ಮೇಲೆ ಎಲ್ಲ ಪೊಲಿಟಿಕ್ಸ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಚಾನಲ್ಗಳವ್ರು ಮಾಡಿದ ಕೆಲಸ, ನ್ಯಾಷನಲ್ ಚಾನಲ್ಗಳವ್ರು ಮಾಡಿದ್ದು. ಅದಕ್ಕಿಂತ ಮುಂಚೆ ಯಾವ್ದು ಚಾನಲ್ ಇರ್ಲಿಲ್ಲ ಸರ್. ಅದಕ್ಕಿಂತ ಮುಂಚೆ ಯಾವ್ದು ಚಾನಲ್ ಇರ್ಲಿಲ್ಲ ಸರ್. ಅದಕ್ ಮುಂಚೆ ಇಷ್ಟೊಂದು ಇತ್ತು, ಮಾತಾಡ್ತಾ ಇರ್ಲಿಲ್ಲ. ಏನಕ್ಕೆ ಮಾತಾಡ್ತಾ ಇರ್ಲಿಲ್ಲ? ಕಾಂಗ್ರೆಸ್ ಅವ್ರ ಕೈಲೇ ಇತ್ತಲ್ಲ ಸರ್ ಕಂಟ್ರೋಲ್. ಡೆವಲಪ್ಮೆಂಟ್ ಇವಾಗ ಬರೀ ರಾಜ್ಯ ಏನು ಇವಾಗ ಬರೀ ಹಿಂದುತ್ವ ಅಂತಾರೆ. ಎಲ್ಲ ನಾವು ಹಿಂದೂಗಳೇ, ಅವತ್ತಿಂದ ಹಿಂದೂಗಳೇ, 1000 ವರ್ಷದಿಂದ ಹಿಂದೂಗಳೇ ನಾವು. ಇವಾಗೂ ಹಿಂದೂಗಳೇ. ಯಾಕೆ ಸರ್ ರಾಮ ಮಂದಿರ ಮೋದಿನೇ ಬರ್ಬೇಕಾಗಿತ್ತು? ರಾಮನ್ಗೆ 1000 ವರ್ಷದಿಂದ ಪೂಜೆ ಮಾಡ್ತಾರೆ. ಇಂದಿರಾ ಗಾಂಧಿ ಯಾಕೆ ತರ್ಲಿಲ್ಲ? ಅದ್ರ ಬಗ್ಗೆ ಯಾಕೆ ಓಡಾಡ್ಲಿಲ್ಲ? ಯಾವ್ದ್ರ ಬಗ್ಗೆ? ರಾಮ ಮಂದಿರ ಬಗ್ಗೆ. ಏನಕ್ಕೆ ಅವರಿಂದಾನೇ ರಾಮ ಮಂದಿರ ಇದ್ ಮಾಡಿ. ಅಲ್ಲ ಸರ್, ಹಿಂದೂ ಅಂತ ಅಂದ್ರಲ್ಲ ಸರ್. ಈಗ ಏನಕ್ಕೆ ಬೇಕಾಗಿತ್ತು? ಅವಾಗ ಮಾತಾಡಿಲ್ಲ. ಇವ್ರು ಸೃಷ್ಟಿ ಮಾಡ್ಬಿಟ್ರು. ಅಲ್ಲ ಸರ್, ಇವಾಗ ರಾಮ ಮಂದಿರ ಬೇಕಾಗಿರ್ಲಿಲ್ಲ. ಬಿಜೆಪಿ ಮಾಡಿದ್ದು. ಅಲ್ಲ ಸರ್, ರಾಮ ಮಂದಿರ ಬೇಕಾಗಿತ್ತು. ರಾಮ ಅನ್ಕೊಂಡು ರಾಮ ಅನ್ಬಿಟ್ಟು ಅವ್ರು ಮಾಡಿದ್ದು. ಅದಕ್ಕಿನ್ನ ಮೊದ್ಲಿತ್ತು. ಮತ್ತೆ ಇನ್ನೇನ್ ಅನ್ಬೇಕು ಸರ್ ರಾಮ ಅಂತೇಳಿ? ಪ್ರತಿಯೊಂದು ಹಳ್ಳಿಗಳಲ್ಲಿ ರಾಮನ ದೇವಸ್ಥಾನ ಐತೆ. ನಮ್ಮೂರಲ್ಲೂ ಐತೆ ರಾಮನ ದೇವಸ್ಥಾನ. ನಾವ್ ಮಾಡ್ತಾ ಇಲ್ವಾ? ಮುಂಚೆ ಗಲ್ಲಿ ಇವಾಗೆಲ್ಲ ರಸ್ತೆಗಳು ಮಾಡಿ ಸಾವಿರಾರು ಯಾರ್ದನ ದುಡ್ಡು, ನಮ್ ದುಡ್ಡು 1000 ಕೋಟಿ ಲೂಟಿ ಮಾಡಕ್ 2000 ಕೋಟಿ ಕೊಡ್ಕೊಂಡ್ಬಿಟ್ರು. ಯಾರು ಕೇಳೋರು? ಅದು ಹಸುಗಳು, ಎಮ್ಮೆಗಳು, ನಾಯಿಗಳು, ನದಿಗಳು ಓಡಾಡ್ತಾ ಇರ್ತಾವೆ. ಸಚ್ಚಿಗಳು ಎಣ್ಣೆಗಳೆಲ್ಲ ಬಿಸಾಕೋರು. ಕ್ಲೀನ್ ಮಾಡ್ಸೋದಲ್ಲ, ಅದಕ್ಕೆ ಕೊಡ್ಬೇಕು ಅವ್ರು ಟೈಟ್ಲು. ಪ್ರಧಾನಮಂತ್ರಿ ಆದವ್ರಿಗೆ ಗೋಲ್ಡ್ ಮೆಡಲ್ ಕೊಡ್ಬೇಕು. ಅದು ಅವ್ರು ಹೇಳ್ತಿದ್ದಾರೆ ರಸ್ತೆಗಳಿದ್ದು ಅಂತ ಅವ್ರು ಪ್ರಾಥಮಿಕ ಹೋಗಿದ್ದು. ಇವಾಗ ಹೋಗಿ ನೋಡಕ್ಕೆ
ಯಾರನ್ನಾಗ್ಲಿ ಆಮೇಲೆ ಇನ್ನೊಂದು ಡೆವಲಪ್ಮೆಂಟ್ ಆಗ್ತದೆ ಅಂತ ಮಾಡ್ತಾರೆ. ಮಾಡ್ಲೇಬೇಕು. ಅಂದ್ರೆ ನಿಮ್ಗೆ ಯಾವ ಸರ್ಕಾರ ಬರ್ಬೇಕು ಸರ್ ನಿಮ್ ಪ್ರಕಾರ? ಸೆಂಟ್ರಲ್ ಅಲ್ಲಿ ಬಿಜೆಪಿನೇ ಇದೆ. ಬಿಜೆಪಿನೇ ಬರ್ಬೇಕು ನಿಮ್ಗೆ. 100% ಇರ್ಲೇಬೇಕು. 110%. ಓಕೆ. ಯಾಕಂದ್ರೆ ಇನ್ಯಾರು ಪ್ರಧಾನಮಂತ್ರಿ ಆಗೋದು ಯೋಗ್ಯತೆ ಇಲ್ಲ ಅವ್ರು. ಅಕಸ್ಮಾತ್ ಏನಾದ್ರು ಕಾಂಗ್ರೆಸ್ ಬಂದ್ರೆ ಸರ್? ಕಾಂಗ್ರೆಸ್ ಬರೋಕ್ ಚಾನ್ಸಸ್ ಇಲ್ಲ. ಬಂದ್ರೆ ನಾವು ಖರ್ಗೆ ಅವರ ಅಲ್ಲ ಸರ್ ಬಂದ್ರೆ ಚಾನ್ಸಸ್ ಇವಾಗ ಕರ್ನಾಟಕದಲ್ಲಿ ಇವಾಗ ಪ್ರಧಾನಮಂತ್ರಿ ಸುಮ್ಮನೆ ಅಲ್ಲ ಸರ್ ಇವಾಗ ಕರ್ನಾಟಕದಲ್ಲೂ ಕಾಂಗ್ರೆಸ್ ಬರಲ್ಲ ಅಂತ ಇದ್ರು. ಯಾರು ಅಂತ ಹೇಳಿ ಫ್ರೀ ಅಕ್ಕಿನ ಬಂದು ಯಾರು ಕೇಳ್ತಾ ಇಲ್ಲ ಅದ್ರ ಬಗ್ಗೆ ತಗೊಂಡ್ ತಿಂತಾ ಇರೋದು ಅವರೇ ಜಾಸ್ತಿ ಗೊತ್ತಾ? ಅವರೇನೆ ಮಾತಾಡಿಲ್ಲ ನೀವು. 2,000 ತಗೊಂತಿದ್ದಾರೆ ಅವರೇ. 2,000 ಅವರೇ. 2,000 ತಗೊಂತಿದ್ದಾರೆ ಅದ್ರ ಬಗ್ಗೆ ಹೇಳಿದೀನಿ. ಅಲ್ಲ 29 ರೂಪಾಯಿ ಅಕ್ಕಿ ರಿಲಯನ್ಸ್ ಕಂಪ್ನಿ ಅಲ್ಲ ಅಕೌಂಟ್ ಅವಾಗ ಎಷ್ಟಿತ್ತು? ರಿಲಯನ್ಸ್ ಅವ್ರದ್ದು ಎಷ್ಟಿತ್ತು? ಕರ್ನಾಟಕದಲ್ಲಿ ಏನ್ ಮಾಡಿದ್ದಾರೆ ಕೇಳಿ. ಏನ್ ಮಾಡಿದ್ದಾರೆ? ಕೇಳಿ. 29 ಸಮಸ್ಯೆ ಬರುತ್ತೆ. ಏನ್ ಮಾಡಿದ್ದಾರೆ? ಮೇಡಮ್ ಬನ್ನಿ ಬನ್ನಿ ಪ್ರಧಾನಮಂತ್ರಿ ಬನ್ನಿ 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 ಮೇಡಮ್ ಚರ್ಚೆ ಮಾಡೋಣ. ನಮ್ಮ ಅರಂಕಿತ ನೋಡಿ ಇವಾಗ ಅವರು ಆ ಬಗ್ಗೆ ಈ ಬಗ್ಗೆ ಅಂತ ಕೊಟ್ಬಿಟ್ಟು ಓಕೆ. ಇವಾಗ ಡ್ರಿಂಕ್ಸ್ ಮೇಲೆ ಹಾಕ್ಬಿಟ್ಟವ್ರೆ. ಬಿಯರ್ ಬಾಟ್ಲಿ ಮೇಲೆ ಹೆಚ್ಚು ಕಮ್ಮಿ ಒಂದು 60 ಸಾವಿರ. ಆಮೇಲೆ ಇದು ಬಾಟ್ಲಿ ತಗೊಂಡ್ರೆ 180 ಅದಕ್ಕೆ ಒಂದು 50-55 ಸಾವಿರ. ಪ್ರತಿಯೊಂದು ಹೆಚ್ಚಾರೆ. ದಿನ ನಾವು ತಗೊಳ್ಳೋರು ಕುಡಿಯೋರು ದಿನ 55-60 ರೂಪಾಯಿ ಕೊಡ್ತಾನೆ ಇದ್ದಾರೆ. ಅಂದ್ರೆ ನಿಮ್ ಪ್ರಕಾರ ಎಣ್ಣೆ ರೇಟ್ ಕಮ್ಮಿ ಮಾಡ್ಬೇಕು ಅಂತ? ರೇಟ್ ಕಮ್ಮಿ ಮಾಡಬೇಕು ಸರ್. ಕೆಲವ್ರು ಯಾರೋ ಅಲ್ಕೊಂಡು ಮಕ್ಕಳು ಡೈರಿ ಕುಡಿತಾರೆ. ನಾವು ತಗೊಳ್ಳೋದು 15 ದಿವಸಕ್ಕೆ ಒಂದು ತಿಂಗಳಿಗೆ ಅಷ್ಟೇ. ಅಷ್ಟೇ ನಾವು ಅದಕ್ಕೆ ಅಂದ್ರೆ ನೀವ್ ಹೇಳ್ತಿರೋದು ಗಂಡಸರಿಂದ ಕಿತ್ತು ಹೆಂಗಸರು ಕೊಡ್ತಾವ್ರೆ ಅಂತ? ನಮ್ಮ ಜೋಗ ಕೈ ಹಾಕ್ತಾರೆ ಅಷ್ಟೇ. ಹೇಳಿ ಸರ್ ಯಾವ ಸರ್ಕಾರ ಬರ್ಬೇಕು, ಯಾಕೆ ಬರ್ಬೇಕು ಸರ್ ಹಿಂದೆ? ನಾವೀಗ ಇಂಡಿಯಾ ಅಂತ ಸಮೀಕ್ಷೆ ಸರ್ಕಾರ ಮಾಡ್ಕೊಂಡವ್ರಲ್ಲ, ಯಾವ್ದು ಸರ್? ಇಂಡಿಯಾ ಅಂತ ಒಂದು ಸಮೀಕ್ಷೆ ಮಾಡಿದಾರಲ್ಲ, ಓಕೆ 25 ಪಕ್ಷ ಸೇರಿ ಆ ಸರ್ಕಾರ ಬರ್ಬೇಕು ಅಂತ. ಓಕೆ ಸರಿ ಸರಿ. ಅಂದ್ರೆ ನಿಮ್ ಪ್ರಕಾರ ಇಂಡಿಯಾ ಸರ್ಕಾರ ಬರ್ಬೇಕು, ಮೋದಿ ಸರ್ಕಾರ ಬರ್ಬಾರ್ದು ಅಂತ? ಬರಬಾರ್ದು. ಯಾಕೆ ಅಂತ ಹೇಳ, ಯಾಕೆ ಅಂದ್ರೆ ಮೋದಿದ್ ಏನು ಕಾರ್ಯಕ್ರಮ ಇಲ್ಲ. ಓಕೆ. ಆಕಾಶದಲ್ಲಿ ಹಾರಾಡೋದು, ಒಳ್ಳೆ ಬಟ್ಟೆ ಹಾಕೋದು, ಒಳ್ಳೆ ಶೂಟು ಪ್ಯಾಂಟ್ ಹಾಕೋದು, ವಿಮಾನದಲ್ಲಿ ಓಡಾಡ್ಬೇಕು. ಈಗ ರಾಹುಲ್ ಗಾಂಧಿ ಅವರು ಹಾಕ್ತಾರೆ ಸರ್ ಒಳ್ಳೆ ಬಟ್ಟೆ, ಒಳ್ಳೆ ಸೂಟ್, ಇಲ್ಲ ಸರ್, ಒಳ್ಳೆ ಶೂಸ್. ಮೋದಿ ಟೈಪ್ ಯಾವನು ಹಾಕಲ್ಲ. 25 ಲಕ್ಷ ರೂಪಾಯಿ ಪ್ಯಾಂಟ್ ಶರ್ಟ್ ಎಲ್ಲ ನಮ್ ದುಡ್ಡು. GST 1.5 ಕೋಟಿ ಶೂಟು. ಆಮೇಲೆ ಇದು ಆಕಾಶದಲ್ಲಿ ಓಡಾಡ್ಬೇಕು. ಬಡವರು ಮಧ್ಯಮ ವರ್ಗದವರು ಮೋದಿ ಸರ್ಕಾರ ಬಂದು 10 ವರ್ಷ ಸತ್ತೋಗ್ಬಿಟ್ರು. ಒಂದ್ ತಿಂತಾ ಇದಾರೆ, ನೆಕ್ಸ್ಟ್ ಇನ್ನೊಂದ್ ತಿನ್ಬೇಕು. ರೈತರಿಗೆ ನಿಮ್ಗೆ ಗೊತ್ತು, ರೈತರಿಗೆ ಯಾರನ್ನ ಬೇಲಿ ಹಾಕ್ತಾರ ಸಮೀಕ್ಷೆ? ಮತ್ತೆ ಕೊರೋನಾ ಬಂತು, ಫ್ಲಡ್ ಬಂತು ಮೆಡ್ರಾಸ್ ಅಲ್ಲೆಲ್ಲ. ಮೋದಿ ತಲೆ ಹಾಕಿ ಮಲ್ಗಲಿಲ್ಲ. ಈಗ ಎಲೆಕ್ಷನ್ಗೋಸ್ಕರ ಹೋಗಿ 35,000 ಕೋಟಿ ಕೊಡ್ತೀನಿ ನಮ್ಗೆ ಓಟ್ ಹಾಕಿ ಅಂದ್ರು. ವಿಶ್ವಗುರು ಸುಮ್ನೆ ಕೈ ಆಡಿಸಿದ್ರು ಸಾಕು, ಎಲ್ಲ ಬಂದ್ಬಿಡ್ತದೆ. ಏನಕ್ಕೆ 35,000 ಕೋಟಿ ಮೆಡ್ರಾಸಿಗೆ ಕೊಡ್ಬೇಕು? ಅಲ್ಲ ಸರ್ ಅದು ಇಂಪ್ರೂವ್ಮೆಂಟ್ ಕೊಟ್ಟಿರೋದು ಸರ್. ಅದು ನಾವ್ ಇಂಪ್ಲಿಮೆಂಟ್ ಕೊಡ್ತೀನಿ ಅಂದಿದ್ದು ಗೆದ್ದ ಮೇಲೆ. ಅಲ್ಲ ಸರ್ ಓಟ್ ಹಾಕಕ್ಕೆ ಅಂತ ನಿಮ್ಗೆ ಅದ್ ಹೆಂಗ್ ಸರ್ ಹೇಳ್ತೀರಾ ನೀವು? ಮತ್ತೆ ಏನಕ್ಕೆ ಕೊಡ್ತಾರೆ? ಏನಕ್ಕೆ ಕೊಡ್ತಾರ್ರಿ? ಅಲ್ಲ ಸರ್ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದು ಇವಾಗ ಏನೋ ಮೊನ್ನೆ ಬಜೆಟ್ ಆಯ್ತು, ಅದ್ರಲ್ಲಿ ನಮ್ಮವ್ರಿಗೆ ಏನೋ ಕೊಟ್ಟಿಲ್ಲ, ಸರಿನಾ? ಅದ್ರ ಬಗ್ಗೆ ಏನ್ ಮಾತಾಡ್ತೀರಾ? ಯಾರು ನಮ್ಮವ್ರು ಅಂದ್ರೆ ಯಾರು, ನಿಮ್ಮವ್ರು ಅಂದ್ರೆ ಯಾರು? ಅಂದ್ರೆ ನಮ್ ಜನರಿಗೆ ಏನ್ ಕೊಟ್ಟಿದ್ದಾರೆ ಗೌರ್ಮೆಂಟ್? ಕೊಡ್ತಾ ಇದಾರಲ್ಲ 5 kg ಅಕ್ಕಿ, 2 ಇದು. ಅಲ್ಲ ಸರ್ 5 kg ಅಕ್ಕಿ ಒಂದ್ ಮನೆಗೆ ಸಾಕಾಗತ್ತಾ ಸರ್? ಸರ್ ಬರೀ 5 kg ತಿನ್ನೋದು? ಅದಕ್ಕೆ ಹಂಗಲ್ಲ ಹೇಳಿ ಸರ್. ಏನೂ ಕೊಡದೆ ಇದ್ದಾಗ ಸೆಂಟ್ರಲ್ ಗೌರ್ಮೆಂಟ್ 85,000 ಕೋಟಿ GST ಹಣ ಕೊಡ್ಬೇಕು. ಅದನ್ನೇ ಇಟ್ಕೊಂಡು ಕುಂತಿದ್ದಾರೆ. ಅದ್ರಲ್ಲಿ 25 ಜನ ನರ್ಸಪ್ MP-ಗಳು ಹೋಗಿದ್ರು ಇಲ್ಲಿಂದ ಕರ್ನಾಟಕ. ಈ ಸಾರಿ ಬುದ್ಧಿ ಕಲಿಸ್ತಾರೆ ಜನಕ್ಕೆ, ಗೊತ್ತಾಯ್ತು. ನರ್ಸಪ್ ಇದ್ದಾರೆ ಇವ್ರು, ಮಂಡಿ ಊರಿ ಮಾತಾಡ್ತಾರೆ, ಮೋದಿ ಗುಚ್ಚ ಇಟ್ಕೊಳ್ತಾರೆ. ಮೋದಿ ಹತ್ರ ಅನುದಾನ ತರ ಯೋಗ್ಯತೆ ಇಲ್ಲ ಅಂತ 5 ಕೋಟಿ ವರ್ಷಕ್ಕೆ ಒಬ್ಬನಿಗೆ ಅನುದಾನ ಇದೆ. MP-ಗೆ 5 ರೂಪಾಯಿ ತರಲಿಲ್ಲ ತೇಜಸ್ವಿ ಸೂರ್ಯ. ತಂದು ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತಲ್ಲ. 5 ವರ್ಷಕ್ಕೆ ಎಷ್ಟಾಯ್ತು? 25 ಕೋಟಿ ಆಯ್ತು. ಅಲ್ಲ ಸರ್ ಈಗ ತೇಜಸ್ವಿ ಸೂರ್ಯ ಅಂತ ಬಂದ್ರಿ, ಈಗ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ ಒಂದ್ ಕಾಲದಲ್ಲಿ ಹೆಂಗಿತ್ತು, ಇವಾಗ ಹೆಂಗಾಗಿದೆ? ಏನು ತೇಜಸ್ವಿನಿ ಸೂರ್ಯ ಅವರ
ಬಂಡವಾಳ ಹಾಕಿ ನಾಯಿಂಟಲ್ಲಿ ಅಲ್ಲ ಸರ್, ಬಂಡವಾಳ ಅಲ್ಲ ಸರ್, ಬಂಡವಾಳ ಪ್ರಶ್ನೆ ಇಲ್ಲ, ಇಂಪ್ರೂವ್ಮೆಂಟ್ ಹೇಳ್ತಿರೋದು ನಾನು. ಬಂಡವಾಳ ಯಾರು ಹಾಕಲ್ಲ ಸರ್, ಇಂಪ್ರೂವ್ಮೆಂಟ್ ಗವರ್ಮೆಂಟ್ ಅಲ್ಲಿ ಶಾಂಕ್ಷನ್ ಆಗಿದ್ದು ಕಾಂಗ್ರೆಸ್ನವರೇ ಮಾಡಿದ್ದು. ಯಾವ ಇಂಪ್ರೂವ್ಮೆಂಟ್ ಇಲ್ಲ, ಎಂತದ್ದು ಇಲ್ಲ, ಸುಮ್ನೆ ಹೇಳೋದು. ಈಗ ಮೈಸೂರು ಬೆಂಗಳೂರು ಹೈವೇ ಬಂತು ಸರ್, ಅದು ಇಂಪ್ರೂವ್ಮೆಂಟ್ ಅಲ್ವಾ ಸರ್? ಫಸ್ಟ್ ನೋಟ್ ಅಮಾನತ್ ಮಾಡಿದ್ದು ಏನ್ ಮಾಡಿದ್ರು? 13,000 ಕೋಟಿ ಎಲ್ಲ ಅವರೇ ಅಂದಾನಿ ಅದಾನಿ ಮೋದಿ ಗ್ಯಾಂಗ್ ತಿಂದ್ರು. ಇವರಿಗೆ ಬಡವರಿಗೆ ಇದು ಮಧ್ಯಮವರ್ಗದವ್ರಿಗೆ ಏನ್ ಸಹಾಯ ಆಯ್ತು? ಇವಾಗ ಜಿಯೋ ಬಂತು ಸರ್, ಫ್ರೀ ಸಿಮ್. ನಿಮ್ಗೆ ಸ್ಟಾರ್ಟಿಂಗ್ 2 ವರ್ಷ ಫ್ರೀ ಸಿಮ್ ಕೊಟ್ರು ಜಿಯೋ. ಎಲ್ಲ ಏನ್ ಊಟಕ್ಕೆ ಕೊಡ್ರಿ? ಅದೇ ಸರ್ ಮೇನ್. ಊಟ ಬೇಕು ಫಸ್ಟ್, ಇವಾಗ ಕೆಲಸ ಬೇಕು. ನೆಟ್ವರ್ಕ್ ಜಾಸ್ತಿ ಆದ್ಮೇಲಿಂದ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಯ್ತು. ಬಂದ್ಮೇಲೆ ಸೋಷಿಯಲ್ ಮೀಡಿಯಾ ಕೆಲವು ಮೀಡಿಯಾನ ಅವ್ರ ಪರವಾಗಿ ಮಾತಾಡಕ್ ಇಟ್ಕೊಂಡವ್ರಿ ಅಷ್ಟೇ. ಮೋದಿ ಬಂದ್ಮೇಲೆ ತುಂಬಾ ತೊಂದರೆ ಆಗಿದೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ. ಗೊತ್ತಾ ನಿಮ್ಗೆ? ಬೇಕಾದಷ್ಟು ಅದೇ ಹೇಳಿ ಸರ್, ಒಂದೆರಡು ತೊಂದರೆ ಹೇಳಿ ಸರ್. ಕೇಳಿ, 2 ಹೇಳ್ತೀನಿ. ಈ GST ನೋಟ್ ಅಮಾನತ್ ಮಾಡಿದ್ರಿಂದ ಉದ್ಯಮಿಗಳು ಸತ್ತೋದ್ವಿ. ಓಕೆ. ಸಿದ್ಧಾರ್ಥ ಹೆಗ್ಡೆ ಲಕ್ಷಾಂತರ ಜನಕ್ಕೆ 10 ಲಕ್ಷ ಜನಕ್ಕೆ ಕೆಲಸ ಕೊಡ್ತಿದ್ದ. ಕೆಲಸ ಎಲ್ಲ ಮುಗ್ದೋಯ್ತು. ಅವನೇನೆ ಇದು ಬಾವಿಗೆ ಬಿದ್ದ, ಕೆರೆಗೆ ಬಿದ್ದು, ಇದು ಹೊಳೆಗೆ ಬಿದ್ದು ಸತ್ತೋದ. ಬೇಕಾದಷ್ಟು ಜನಕ್ಕೆ ಕೆಲಸ ಹೋಯ್ತು. ಆ ಕಂಪ್ನಿ ಮುಚ್ಚ 16,000 ಕಂಪ್ನಿನ ಮುಚ್ಚಿದ್ದಾರೆ. ಅಲ್ಲ ಸರ್, ಈಗ DKಶಿ ಅವರು ಡೆವಲಪ್ಮೆಂಟ್ ಕಾಸಿಲ್ಲ ಅಂತ ಹೇಳ್ತಿದಾರ. ಮೊನ್ನೆ ಇದ್ರಲ್ಲಿ ಹೇಳಿದ್ರು ಅಧಿವೇಶನದಲ್ಲಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ಹೊಸದಾಗಿ ಬಂದಿದ್ದು ಕಾಂಗ್ರೆಸ್ ಬಂದು 8-9 ತಿಂಗಳಾಯ್ತು. ಓಕೆ. ಅಷ್ಟೆಲ್ಲ ಡೆವಲಪ್ ಮಾಡ್ತಾರೆ. ಇಲ್ಲೇ ಏನಾದ್ರು ಉತ್ಪತ್ತಿ ಬರಂಗ್ ಮಾಡ್ತಾರೆ. ಅದ್ರ ಬಗ್ಗೆ ಏನಿಲ್ಲ. ಅವ್ರು ಹೇಳಿದ್ರು ಕೇಂದ್ರ ಸರ್ಕಾರ GST ಹಣ. ಅಲ್ಲ ಸರ್, ಈಗ ಫ್ರೀ ಯೋಜನೆ ಕೊಡ್ತಿದಾರಲ್ಲ, ಅದನ್ನ ತೆಗ್ದು ಆ ದುಡ್ಡನ್ನ ಡೆವಲಪ್ಮೆಂಟ್ ಹಾಕ್ಬೋದಲ್ಲ ಸರ್? ಯಾವ್ದು ಫ್ರೀ ಯೋಜನೆಗಳು ಕೊಡ್ತಿದಾರಲ್ಲ, ಆ ದುಡ್ಡನ್ನ ತೆಗ್ದು ಡೆವಲಪ್ಮೆಂಟ್ ಗೆ ಇದ್ ಮಾಡ್ಬೋದಲ್ಲ ಸರ್? ಕೇಳ್ರಿ, ಅದರಿಂದ ಅನುಕೂಲ ಆದವರು ಬೇಕಾದಷ್ಟು ಜನ ಇದ್ದಾರೆ. ಹೊಟ್ಟೆಗೆ ಊಟ ಇಲ್ಲದೆ ಸಾಯ್ತಾ ಇದ್ರು. ಅಕ್ಕಿ ಸಿಕ್ಕಿದೆ, ಕರೆಂಟ್ ಬಿಲ್ ಫ್ರೀ. ಒಂದು ಗಾರ್ಮೆಂಟ್ಸ್ ಹೋಗೋರ್ನ ವಿಚಾರಿಸಿ, 15,000 ಸಂಬಳ ಬರ್ತದೆ ಅಂದ್ರೆ ಅವರಿಗೆ ಒಂದು 3,000-4,000 ಉಳಿಯಿತು ಅಂದ್ರೆ ಅದು ಒಂದು ಒಳ್ಳೆ ಹೆಲ್ಪ್ ಅಲ್ವಾ? ಅಲ್ಲ ಸರ್, ಮುಂಚೆನೂ 5 kg ಅಕ್ಕಿ, 3 kg ರಾಗಿ, 2 kg ಬೇಳೆ, ಎಣ್ಣೆ ಎಲ್ಲ ಕೊಡ್ತಿದ್ರು ಸರ್. ಇವಾಗ್ಲೂ ಅದೇ ಕೊಡ್ತಾರ ಸರ್, ಬೇರೆ ಏನು ಚೇಂಜ್ ಆಗಿಲ್ಲ. ಚೇಂಜ್ ಇದೆಯಲ್ಲ, ಕರೆಂಟ್ ಬಿಲ್ ಫ್ರೀ. ಆಮೇಲೆ ಓದ್ದವರಿಗೆ 3,000. ಕೆಲಸ ಸಿಗ್ಲಿಲ್ಲ ಅಂದ್ರೆ ಕೆಲಸ ಸಿಗೋವರಿಗೆ ಬಹಳ ಅನುಕೂಲ ಆಗಿದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ ನಿಮ್ಗೆಲ್ಲ ಫ್ರೀ ಬರ್ತಿದೆ ಸರ್ ಕರೆಂಟ್ ಬಿಲ್? ಕರೆಂಟ್ ಫ್ರೀ ಬರ್ತಾ ಇದೆ. ಎಷ್ಟು ಬರ್ತಿದೆ ಸರ್ ನಿಮ್ ಮಂತ್ಲಿ? 1,000 ರೂಪಾಯಿ ಬರ್ತಾ ಇತ್ತು, 1,000 ರೂಪಾಯಿ ಫ್ರೀ ಆಗಿದೆ. ಇವಾಗ ಎಷ್ಟು ಬರ್ತಿದೆ? ಇವಾಗ ನಿಲ್ಲ ಅಂತ ಬರ್ತಾ ಇದೆ, 4 ರೂಪಾಯಿ ಅಷ್ಟೇ. ಬೇರೆ ಎಲ್ಲ ನಾವು ತಗೊಳಕ್ ಆಗಲ್ಲ. APL ಕಾರ್ಡ್ ಇಲ್ಲ ನಮ್ಮ ಹತ್ರ. ನಮ್ಮ ಹತ್ರ ಇರೋದು APL ಕಾರ್ಡ್. ಬೇರೆ ಬೇರೆ ಇನ್ನೇನು ಹೇಳ್ತೀರಾ ಸರ್? ಬೇರೆ ನಾನು ನೋಡ್ರಿ, ಈ ಸಾರಿ ಜನಕ್ಕೆ ಬುದ್ಧಿ ಬಂದಿದೆ. 100% ಕಾಂಗ್ರೆಸ್. ಅಂದ್ರೆ ನಿಮ್ ಪ್ರಕಾರ ಈ ಸಲ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ? ಕಾಂಗ್ರೆಸ್ ಬರ್ತದೆ. ಇಲ್ಲಿ 25 ಸೀಟ್ ಬರ್ತದೆ, ಇಲ್ಲಾಂದ್ರೆ ಉಳಿಗಾಲ ಇಲ್ಲ. ಅಲ್ಲೇ ಸೀಟ್ ಬರ್ಬೋದು ಸರ್ ಸೆಂಟ್ರಲ್ ಅಲ್ಲಿ? ಅಲ್ಲಿ ಎಷ್ಟೋ ಬರುತ್ತೆ, ಅಧಿಕಾರಕ್ಕೆ ತಕ್ಕನಾಗಿ ಬರ್ತದೆ. ಬಟ್ ಇಲ್ಲಿ ಕರ್ನಾಟಕದ ಜನ ಪಾಠ ಕಲ್ತಿದ್ದಾರೆ. ಮೋದಿ ಅವರೇ ಬಂದ್ರು, ನಾನು ಇಲ್ಲೇ ಮನೆ ಮಾಡ್ಕೊಂಡಿರ್ತೀನಿ ಅಂತ ಅಡ್ಡಡ್ಡ ಮಲಗಿದ್ರು. ಏನಾಯ್ತು? ಇಲ್ಲಿ ಕಿತ್ತೆದ್ ಬಂತು 135 ಸೀಟು. ನಾವು 120 ಅಂತ ಇದ್ವಿ, ಇನ್ನ 10 ಸೀಟ್ ಎಕ್ಸ್ಟ್ರಾ ಬಂತು. ಹಂಗಾಗಿ ಕೇಳಿ, ಈ ಸಾರಿನೂ ಕಾಂಗ್ರೆಸ್ ಬರ್ತದೆ. ಮೋದಿ ಅವರೇ ಅಲ್ಲಿ ಶೇಕ್ ಆಗಿ ಕೆಲವು ಕಡೆ ಇದೇ ತರ ಬಿಟ್ಟು ಇದನ್ನ ಏನು ಅನುದಾನ ಕೊಡಕ್ಕೆಲ್ಲ ಏರ್ಪಾಡು ಮಾಡಿದ್ದಾರೆ. ಈ ಸಾರಿ 100% ಬರಲೇಬೇಕು, ಚೇಂಜಸ್ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಹೇಳಿ ಸರ್, ನಿಮ್ಮ ಪ್ರಕಾರ ಈ ಸಲ ಯಾವ ಸರ್ಕಾರ ಬರ್ಬೇಕು, ಯಾಕೆ ಬರ್ಬೇಕು ಸರ್? ಕಾಶ್ಮೀರ ಉಳಿಸಿದವ್ರು ಯಾರು ಸರ್? ಆ ಪ್ರಧಾನಿ ನಮಗೆ ಬೇಕು. ಮೋದಿ ಏನ್ ಡೆವಲಪ್ಮೆಂಟ್ ಮಾಡಿದೆ ಸರ್? ಏನ್ ಮಾಡಿಲ್ಲ ಅದ ಹೇಳಿ ಸರ್ ದೇಶಕ್ಕೆ. ಅಲ್ಲ ಅವ್ರು ಹೇಳ್ತಿದ್ರು ಕಾಶಿಗೆ ಹೋಗಿದ್ರು, ಆ ಮೊದಲು ಯಾರನ್ನ ಕಾಶಿಗೆ ಹೋಗಿರ್ತಾರಲ್ಲ ಅವ್ನು ಕೇಳಿ ಏನ್ ಡೆವಲಪ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿ ಅವ್ರು ಹೇಳಿದ್ರು ಮೋದಿ ಅವರು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಫ್ಲೈಟ್ ಅಲ್ಲಿ ಸುತ್ತಾಡ್ಕೊಂಡು ಮಜಾ ಮಾಡ್ಕೊಂಡಿದ್ದಾರೆ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಪ್ರಧಾನ ಮಂತ್ರಿ ಏನ್ ಅರ್ಧೋಗಿರೋ ಬಟ್ಟೆ ಹಾಕೊಂಡು ತಿರುಗ್ಬೇಕೇನ್ರಿ? ನಮ್ ದೇಶದ ಅವಮಾನ ಮಾಡ್ಬೇಕಾ? ಒಳ್ಳೆ ಬಟ್ಟೆ ಹಾಕೊಂಡೇ ತಿರುಗ್ಬೇಕು, ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು. ಇವತ್ತಿನ ದಿನ 370 ಯಾವನ್ನ ತೆಗಿಯಕ್ಕೆ ಗಂಡು ಸೀಟ್ನ ಇಷ್ಟು ವರ್ಷ ಮೋದಿ ಅವರೇ ಬರ್ಬೇಕಾಯ್ತು. 370 ತೆಗಿಬೇಕಂದ್ರೆ ಜಮ್ಮು ಕಾಶ್ಮೀರ್ನಲ್ಲಿ ಇವತ್ತು ಕರ್ನಾಟಕದಲ್ಲಿ ಇದ್ದಂಗೆ ಇದೆ. ಅಲ್ಲಿ ನೀವು ಹೋಗಿ ಒಂದು ಸೈಟ್ ತಗೊಂಡು ನೀವು ಚಾನೆಲ್ ಓಪನ್ ಮಾಡ್ಬೇಕು. ಮೊದ್ಲು ಯಾರನ್ನ ಹೋಗಕ್ ಆಗ್ತಾ? ನಮ್ ಯೋಧರನ್ನ ಬೂಟ್ನಲ್ಲಿ ಹೊಡಿಯೋರು ಆ ಪರಿಸ್ಥಿತಿಲಿ ಇತ್ತು. ಇವತ್ತು ಅದೆಲ್ಲ ಏನಿಲ್ವಲ್ಲ. ಯಾರನ್ನ ಕಾಮನ್ ಮ್ಯಾನ್ ಎಲ್ಲ ದೇಶ ಒಂದೇ ಅಂದ್ರು ಸರ್. ಕಾಶ್ಮೀರಲ್ಲಿ ಕಾಶ್ಮೀರಲ್ಲಿ 300 ತೆಗೆದಾಕಿದ್ದಾರೆ.
370 ತೆಗೆದ್ರು ಕಾಶ್ಮೀರಲ್ಲಿ ಅದ್ ನಡೀತಾನೆ ಇದೆಯಲ್ಲ ಸರ್ ಅದು. ಏನು ನಡೀತಲ್ಲ ಸರ್, ಯಾರೋ ಆಡಿ ತೋರಿಸ್ತಾರೆ ಸುಮ್ನೆ ಅವು ಇವು ಅಷ್ಟೇ. ರಾಮ ಮಂದಿರಕ್ಕೆ ಇಷ್ಟು ವರ್ಷ ಬೇಕಾಗಿತ್ತ ಸರ್, ಇಷ್ಟು ಜನ ಸಾಯ್ಬೇಕಾಗಿತ್ತ? ಗಂಡಸರು ಯಾರು ಇರ್ಲಿಲ್ವಾ? ಎಷ್ಟು ವರ್ಷ ಆಗಿದೆ ಸ್ವತಂತ್ರ ಬಂದು ನಮ್ಗೆ ಅಲ್ವಾ? ಮೋದಿ ಅವರೇ ಬರ್ಬೇಕಾಯ್ತು. ಅದಕ್ಕೂ ರಾಮ ಮಂದಿರ ಬೇರೆಯವ್ರು ಕಟ್ಬೋದಾಗಿತ್ತಲ್ಲ ಸರ್, ಯಾವ್ದಕ್ಕೆ ಅದನ್ನ ವಿವಾದ ಮಾಡ್ಕೊಂಡು ಕೂತಿದ್ರು? ಅಂದ್ರೆ ರಾಮ ಮಂದಿರನ ಮೋದಿಯವರು ಎಲೆಕ್ಷನ್ಗೋಸ್ಕರ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ? ಏ, ರಾಮ ಯಾರ್ರಿ? ಮಹಾಪುರುಷ ರೀ, ನಮ್ಮ ದೇಶ ಆಳಿರೋರ್ರಿ ಅವರೆಲ್ಲ. ನಮ್ಮ ದೇಶದ ರಾಜನ ಮನೆಯಲ್ಲಿ ಅವ್ರಿಗೆ ಇರೋದಕ್ಕೆ ಜಾಗ ಬಿಟ್ಟು ಅವ್ರ ಮನೆ ಲೂಟ್ ಮಾಡೋದನ್ನ ಉಂಟೋಡಿಸ್ತೀರಾ? ಅವ್ರ ಹೆಸರಿನಲ್ಲಿ ಅವ್ರ ಮಂದಿರ, ನಮ್ಮ ರಾಮ ಮಂದಿರ ನಡೆದು ದೇಶದ್ರೋಹಿಗಳ ಹೆಸರಿಟ್ಟಿದ್ರೆ ಅದನ್ನೆಲ್ಲ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ ಅಲ್ರಿ? ನಿಮ್ ಪ್ರಕಾರ ಈ ಸಲ ಸೆಂಟ್ರಲ್ ಅಲ್ಲಿ ಎಷ್ಟು ಸೀಟ್ ಬರ್ಬೋದು ಸರ್ ಬಿಜೆಪಿ? 400 ಮೇಲೆ ಬರುತ್ತೆ ಸರ್. 400 ಪ್ಲಸ್ ಬರುತ್ತೆ ಅಂತೀರಾ? ಕರ್ನಾಟಕದಲ್ಲಿ ಜನಗಳಿಗೆ ನಾನು ಮಾತು ಹೇಳ್ತೀನಿ ಕೇಳಿ, ಧರ್ಮ ಉಳಿಸೋರು ಬೇಕಾಗಿದೆ, ನಮ್ಗೆ ರಕ್ಷಣೆ ಕೊಡೋರು ಬೇಕಾಗಿದ್ದಾರೆ. ಸುಮ್ಮನೆ ಬೇರೆಯವ್ರನ್ನೆಲ್ಲ ಓಲೈಕೆ ಮಾಡಿಕೊಂಡು ಅವ್ರ ಮನೆಯಲ್ಲಿ ಆಸ್ತಿ ಮಾಡ್ಕೊಳ್ಳೋ ಪ್ರಧಾನಮಂತ್ರಿಗಳು ಯಾರು ಬೇಕಾಗಿಲ್ಲ. ದೇಶ ಕಾಯೋದು ಬೇಕಾಗಿದೆ. ಇಲ್ಲಿ 16 ಅವರ್ 18 ಅವರ್ ಕೆಲಸ ಮಾಡುವಂತ ಪ್ರಧಾನಮಂತ್ರಿ ಬೇಕಾಗಿರೋದು. ಅದಕ್ಕೆ ನರೇಂದ್ರ ಮೋದಿ ಅವರೇ ಬರೋದು. ನಮ್ಮ ದೇಶ ಆಳೋದು ಮುಂದಕ್ಕೆ ಅವರೇನೆ. ಅಂದ್ರೆ ನಿಮ್ದು ಈ ಸಲ ಓಟು ಮೋದಿಗೇನೆ? 100ಕ್ಕೆ 100 ನಮ್ದೇ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿದು, ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು